ಪುಟ್ಟಕ್ಕನ ಮಕ್ಕಳು ಧಾರಾವಾಹಿಯ ಶುಕ್ರವಾರದ ಸಂಚಿಕೆಯಲ್ಲಿ ಮೊದಲಿಗೆ ಪುಟ್ಟಕ್ಕ ಮತ್ತೆ ಕಂಠಿ ಇಬ್ರು ಕೂಡ ವಾಪಸ್ ಮನೆಗೆ ಬರ್ತಾರೆ. ಪುಟ್ಟಕ್ಕವರು ಕಣ್ಣೀರಾಗ್ತಿರ್ತಾರೆ. ಆಗ ಸ್ನೇಹ, ಅವ ನಿನ್ ಮನ್ಸಿಗೆ ಇವಾಗ ಸಮಾಧಾನ ಆಯ್ತಾ ಅಂತ ಕೇಳಬೇಕು. ಇಲ್ಲ ಅಂತಂದ್ರೆ ಅಕ್ಕ ನಮ್ ಜೊತೆ ಇಲ್ಲ ಅನ್ನೋ ನೋವು ಹೆಚ್ಚಾಗಿರೋದ್ರಿಂದ ನಿನಗೆ ಸಮಾಧಾನ ಮಾಡ್ಬೇಕು, ನನಗಂತೂ ಗೊತ್ತಾಗ್ತಿಲ್ಲ ಅಂತ ಹೇಳ್ತಾರೆ. ಆಗ ಗೋಪಾಲ್ ಅವರು, ಪುಟ್ಟಮ್ಮಿ ಇವಾಗ ಏನಿದ್ರು ದಿಟನ ಅರ್ಥ ಮಾಡ್ಕೊಳ್ಳೋ ಅಂತ ಸಮಯ, ಇಲ್ದೇ ಇರೋ ಆಸೆಗಳನ್ನ ಮನ್ಸಿಗೆ ಹಾಕೊಂಡಷ್ಟು ನೋವು ಹೆಚ್ಚಾಗುತ್ತೆ ಅಂತ ಹೇಳ್ತಾರೆ. ಆಗ ಪುಟ್ಟಕ್ಕವರು, ನನ್ನ ಮನ್ಸು ಸಹನ ಇನ್ನು ಬದುಕೋಳೆ ಅಂತಾನೆ ಹೇಳ್ತೈತೆ. ನಾನು ಎತ್ತು ಕರಳಿನ ಕೂಗುನ್ನ ನಿಮ್ಗೆಲ್ಲ ಹೆಂಗ್ ಅರ್ಥ ಮಾಡಿಸ್ಬೇಕು ಅಂತಾನೆ ನನಗೆ ಗೊತ್ತಾಗ್ತಿಲ್ಲ ತಾಯಿ ಚಾಮುಂಡವ್ವ. ಇಂಥ ಕಷ್ಟನ ಯಾವ ತಾಯಿಗೂ ಕೊಡ್ಬೇಡ ಅಂತ ಮನ್ಸಲ್ಲಿ ಯೋಚನೆ ಮಾಡ್ತಾ ಅಳ್ತಿರ್ತಾರೆ. ಆಗ ಗೋಪಾಲ್ ಅವರು, ಪುಟ್ಟಮ್ಮಿ ನೀನಿಗೆ ಸುಮ್ಕೆ ಕುತ್ಕೊಂಡ್ಬಿಟ್ರೆ ಹೆಂಗೆ, ಮುಂದೆ ಏನ್ ಮಾಡ್ಬೇಕು ಅಂತ ನಮ್ಗೆ ಯಾರಿಗೂ ಗೊತ್ತಾಗಕ್ಕಿಲ್ಲ ಅಂತ ಹೇಳ್ತಾರೆ. ಆಗ ಸ್ನೇಹವರು ಅವ ಅಂತ ಏನು ಹೇಳಕ್ ಹೋಗ್ತಾರೆ. ಆಗ ಪುಟ್ಟಕ್ಕವರು, ನೋಡಿ ಏನೇ ಆದ್ರೂ ನಮ್ಗಳ ಮಧ್ಯೆ ಇವಾಗ ಸಹನ ಇಲ್ಲ, ನನಗೆ ಎಲ್ಲ ಅರ್ಥ ಆಗೈತೆ. ಇದ್ರ ಬಗ್ಗೆ ಮುಂದೆ ಏನು ಮಾತಾಡೋದ್ ಬೇಡ. ನೋಡಯ್ಯ, ನೀನ್ ಈಗ್ಲೇ ಸ್ವಾಮಿಗಳ ಹೋಗಿ ಪುಟ್ಟಕ್ಕನ್ನ ಕ್ಷಮಿಸಿ ನಿಂತೋಗಿರೋ ಕಾರ್ಯನ ಮುಗಿಸ್ಕೊಡಕ್ಕೆ ಕೇಳ್ಕೊಂಬ, ಅರ್ಥ ಆಯ್ತಾ ಅಂತ ಹೇಳ್ತಾರೆ. ಅದಾದ್ಮೇಲೆ ಸಿರಿ ಮತ್ತೆ ಸ್ನೇಹ ಆ ಕಾರ್ಯಕ್ಕೆ ಏನೇನ್ ಬೇಕೋ ಎಲ್ಲ ತಯಾರಿ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ. ಆಗ ಸ್ನೇಹ ಅವರು, ಶ್ರೀ ಈಗ್ಲೇ ಅತ್ತೆಗೆ ಫೋನ್ ಮಾಡಿ ವಿಷಯನ ತಿಳಿಸಿ ಅಂತ ಹೇಳ್ತಾರೆ. ಆಗ ಗೋಪಾಲ್ ಅವರು, ಇನ್ನೇನು ಪುಟ್ಟಮ್ಮಿನೇ ಒಪ್ಕೊಂಡಾಯ್ತಲ್ವಾ, ಅವಳ ಮನ್ಸು ಬದಲಾಗೋಕ್ಕೂ ಮುಂಚೆ ಸ್ವಾಮಿಗಳ್ತ ಹೋಗಿ ಯಾವ ದಿನ ಯಾವ ಕಾರ್ಯ ಮಾಡ್ಬೇಕು ಅಂತ ಕೇಳ್ಕೊಂಡ್ ಬಂದ್ಬಿಡ್ತೀನಿ ಅಂತ ಹೇಳ್ತಾರೆ. ಎಲ್ರು ಬೇಜಾರಿಂದಾನೆ ಕೂತಿರ್ತಾರೆ. ಮತ್ತೆ ಇಲ್ಲಿ ಸಾನವರು ಹೋಟ್ಲ್ ಹತ್ರ ಇರ್ತಾರೆ. ಆಗ ಇಬ್ರು ಕಸ್ಟಮರ್ಸ್ ಬರ್ತಾರೆ. ಅಕ್ಕ ನಿನ್ನೆ ಕೊಟ್ಟಿದ್ ರೈಸ್ ಬಾತು ಸಕ್ಕತ್ತಾಗಿತ್ತಕ್ಕ, 2 ಪ್ಲೇಟ್ ರೈಸ್ ಬಾತ್ ಕೊಡು, ತಿನ್ಕೊಂಡು ಹೋಗ್ತೀನಿ ಅಂತ ಹೇಳ್ತಾರೆ. ಮತ್ತೆ ಇನ್ನೊಬ್ರು ಬಂದು, ಅಕ್ಕ ನನಗೆ 1 ಪ್ಲೇಟ್ ಇಡ್ಲಿ ವಡ ಅಂತ ಹೇಳ್ತಾರೆ. ಅಷ್ಟರಲ್ಲಿ ರೌಡಿಗಳಲ್ಲಿ ಬಂದು, ಇವತ್ತು ಏನು ಕೂಡ ಕೊಡಲ್ಲ, ಯಾಕೆ ಅಂತಂದ್ರೆ ಹೋಟೆಲ್ ಬಂದ್, ನೀವೆಲ್ರು ಇಲ್ಲಿಂದ ಹೋಗ್ತಾ ಇರಿ ಅಂತ ಹೇಳ್ತಾನೆ. ಆಗ ಗಿರಾಕಿಗಳು, ಅಲ್ಲ ಅಣ್ಣ ನಾವು ತಿನ್ಕೊಂಡು ಹೋಗ್ಬಿಡ್ತೀವಿ ಅಂತ ಹೇಳ್ತಾರೆ. ಆಗ ರೌಡಿ ಕಡೆಯವನು, ಅಣ್ಣಂಗೆ ಎದುರು ಮಾತಾಡ್ತೀಯ, ಎಷ್ಟೋ ಧೈರ್ಯ ನಿಂಗೆ ಅಂತ ಹೇಳಿ ಅವ್ನಿಗೆ ಹೊಡಿಯಕ್ಕೆ ಅಂತ ಹೋಗ್ತಾರೆ. ಆಗ ಸಹನ ಆ ರೌಡಿ ಕೈನ ಇಟ್ಕೊಂಡು, ಹೋಟ್ಲಿಗೆ ಬರೋರು ದೇವ್ರಿಗೆ ಸಮಾನ, ಅವ್ರಿಗೆ ಎದುರಿಸೋದು ಹೊಡಿಯೋದು ಮಾಡಿದ್ರೆ ಚೆಂದಾಗಿರಕ್ಕಿಲ್ಲ ಅಂತ ಹೇಳಿ ಅವನನ್ನ ಹಿಂದೆ ತಳ್ತಾರೆ. ಆಗ ರೌಡಿ ಕೋಪದಲ್ಲಿ, ನೋಡ್ರೋ ಗಿಳಿ ಗಿಡಗ ಆಗ್ಬಿಟ್ಟೈತೆ, ಒಟ್ನಲ್ಲಿ ನಿಮ್ಮ ಅಣ್ಣನ್ನ ಎದುರಿಸಕ್ಕೆ ಹೊಸ ಅತ್ತಿಗೆ ಬಂದವಳೆ ಅಂತ ಹೇಳಿ ನಗ್ತಿರ್ತಾನೆ. ಆಗ ಸಹನವರು, ಸುಮ್ಕೆ ಮಾತಾಡದೆ ಇಲ್ಲಿಂದ ಹೋದ್ರೆ ಸರಿ ಅಂತ ಹೇಳ್ತಾರೆ. ಆಗ ಆ ರೌಡಿ, ನಂಗೂ ಕೂಡ ಅದೇ ಬೇಕಾಗಿತ್ತು ಗಿಳಿ, ನಾನು ಸಿಂಹದ ತರ ಒಂದ್ಸರಿ ಗರ್ಜಿಸಿದ್ರೆ ಸಾಕಾಗಿತ್ತು, ಎಲ್ಲಾ ಇಲಿಗಳು ಹೋಗಿ ಬಿಲ ಸೇರ್ಕೊಂತಿದ್ವು, ಆದ್ರೆ ನೀನ್ ನೋಡಿದ್ರೆ ಸಿಂಹಿನಿ ತರ ಬಂದು ನನಗೆ ಸವಾಲಾಗ್ತಿದ್ಯಾ, ಈ ನಿನ್ ಧೈರ್ಯಕ್ಕೆ ನಾನು ಉತ್ತರ ಕೊಟ್ಟಿಲ್ಲ ಅಂದ್ರೆ ಅದು ನನ್ನ ಗಂಡಸ್ತನಕ್ಕೆ ಅವಮಾನ ಅಂತ ಹೇಳ್ತಾರೆ. ಆಗ ಸಹನವರು, ಗಂಡಸ್ತನನ ಈ ವಿಷಯದಲ್ಲಿ ತೋರ್ಸೋದಲ್ಲ, ಮೊದ್ಲು ಗಂಡಸರಾಗಿರೋರು ಯಾವ ರೀತಿ ಬದುಕ್ತಾರೆ ಅಂತ ನೋಡ್ಕೊಂಬ ಹೋಗು ಅಂತ ಹೇಳ್ತಾರೆ. ಆಗ ಶೇಖರ ಕೋಪದಿಂದ, ಏನೇ ಅಂದೆ ನೀನು ಅಂತ ಹೇಳಿ ಸ್ವಲ್ಪ ಮುಂದೆ ಬರ್ತಾರೆ. ಆಗ ಅಲ್ಲೇ ಇರೋ ಕಾನ್ಸ್ಟೇಬಲ್ ಬಂದು, ಏ ಶೇಖರ ಏನಪ್ಪ ನೀನು ಹೆಣ್ಮಕ್ಳ ಜೊತೆ ಈ ತರ ನಡ್ಕೊಂತಿದ್ಯಾ ಅಂತ ಕೇಳ್ತಾರೆ. ಆಗ ಶೇಖರ, ಕೃಷ್ಣಪ್ಪ ನೀನು ಸುಮ್ನೆ ನನ್ನ ದಾರಿಗೆ ಅಡ್ಡ ಬರಬೇಡ, ಸೈಡಲ್ಲಿ ಇದ್ಬಿಡು ಅಂತ ಹೇಳ್ತಾನೆ. ಆಗ ಸಹನವರು, ಅಲ್ಲ ಸಾಹೇಬ್ರೆ ಜೋರಾಗಿ ಗದ್ದಲದ್ ಬಿಟ್ಟು ನೀವು ಇವನ ಹತ್ರ ಹಿಂಗ್ ಬೇಡ್ಕಂತಿದ್ದೀರಲ್ಲ ಅಂತ ಕೇಳ್ತಾರೆ. ಆಗ ಶೇಖರ, ಈಗ್ಲಾದ್ರೂ ನನ್ ಕದರ್ ಏನು ಅಂತ ಅರ್ಥ ಆಯ್ತಾ, ನಾನ್ ಮಾತಾಡಿದ್ರೆ ಕಾಕಿ ಕೂಡ ಸೈಲೆಂಟ್ ಆಗಿರ್ಬೇಕು, ಅಂತದ್ರಲ್ಲಿ ನೀನ್ ಯಾವ ಲೆಕ್ಕ ಅಂತ ಹೇಳಿ ಸಹನ ಹತ್ರ ಹೋಗ್ತಾರೆ. ಸಹನ ಕೋಪದಲ್ಲಿ ಶೇಖರನ್ನೇ ನೋಡ್ತಿರ್ತಾರೆ. ಆಗ ಕೃಷ್ಣಪ್ಪ ಅವರು, ಶೇಖರ ನನ್ ಮಾತನ್ನ ಕೇಳೋ, ಸಾಹೇಬ್ರು ರೌಂಡ್ಸ್ ಅಲ್ಲಿ ಇದಾರೆ, ಮತ್ತೆ ಈಗ ಹೊಸ್ದಾಗ್ ಬಂದಿರೋ ಸಾಹೇಬ್ರು ನಮ್ಮ ಹಳೆ ಸಾಹೇಬ್ರು ತರ ಅಲ್ಲ, ಹುಡ್ಗಿ ವಿಷಯ ಅಂತ ಬಂದ್ರೆ ಅವರು ತುಂಬಾನೇ ಸ್ಟ್ರಿಕ್ಟ್, ಅರ್ಥ ಮಾಡ್ಕೊ ಅಂತ ಹೇಳ್ತಾರೆ. ಆಗ ಶೇಖರನ್ ಕಡೆ ಹುಡುಗರು, ಹೌದಣು ಮೊನ್ನೆ ನಮ್ ಕಾರ್ಗೋ ಯಾವ್ದೋ ಹುಡುಗಿನ ರೇಗಿಸ್ತಾ ಅಂತ ಹೇಳಿ ಚೆನ್ನಾಗಿ ವರ್ಕೌಟ್ ಮಾಡವ್ರೆ, ಅವ್ರು ಕೊಟ್ಟಿರೋ ಕೂಳೆಗೆ ಮಲಗಿದ ಜಾಗದಿಂದ 3 ತಿಂಗಳು ಎದ್ದೊಳಕ್ ಆಗ್ಬಾರ್ದು, ಹಂಗಾಗೈತೆ, ನಮ್ಗೆ ಯಾಕಣ ಬೇಕು, ಬಾ ಹೋಗೋಣ ಅಂತ ಹೇಳ್ತಾರೆ. ಆಗ ಕೃಷ್ಣಪ್ಪ, ನೋಡು ಶೇಖರ ಮಿನಿಸ್ಟ್ರ್ ಮನೆ ಇಲ್ಲೇ ಅಲ್ವಾ ಇರೋದು, ಅದಕ್ಕೆ ನಮ್ ಸಾಹೇಬ್ರನ್ನ ಇಲ್ಲಿಗೆ ರೌಂಡ್ಸ್ ಹಾಕಿರೋದು, ಅವ್ರು ಇನ್ನೇನ್ ಈ ಕಡೆ ಬರ್ತಾರೆ, ಅದು ಅಲ್ದೆ ಹಳೆ ಫೈಲ್ಸ್ನೆಲ್ಲ ತೆಗೆದು ಒಂದ್ಸರಿ ನೋಡಿದ್ದಾರೆ, ನಿನ್ ಮೇಲೆ ಒಂದ್ ಕಣ್ಣಿಟ್ಟಿರೋ ಅಂತ ಕೂಡ ಹೇಳಿದ್ದಾರೆ, ಇಂಥ ಸಮಯದಾಗೆ ನೀನೇನಾದ್ರೂ ಅವ್ರಿಗೆ ಸಿಗಾಕೊಂಡ್ರೆ ನಿನ್ ಕತೆ ಮುಗೀತು ಅಷ್ಟೇ ಅಂತ ಹೇಳ್ತಾರೆ. ಆಗ ಶೇಖರನ್ ಕಡೆ ಹುಡುಗರು, ಅಣೋ ಬಾರೋಣ ಅಂತ ಹೇಳ್ತಾರೆ. ಆಗ ಶೇಖರ, ನೋಡೆ ನಾನ್ ಕೊಡೋ ಕೂಳೆಗೆ ನೀನು ಇಲ್ಲಿ ಹೋಟ್ಲು ಹಿಡ್ದೆ, ನಾನ್ ಮಾಡೋ ವಸೂಲಿ ದುಡ್ಡನ್ನ ಕೊಡಕ್ಕೂ ಆಗ್ದೆ ನನ್ ಕಾಲಿಗೆ ಬಂದು ಬಿದ್ದು ಬೇಡ್ಕೊಬೇಕು, ಹಂಗ್ ಮಾಡ್ತೀನಿ ನೋಡ್ತೀರ ಅಂತ ಹೇಳಿ ಅಲ್ಲಿಂದ ಹೋಗ್ತಾರೆ. ಆಗ ಸಹನವರು ಬಂದಿರೋ ಕಸ್ಟಮರ್ಸ್ಗೆ, ನೀವು ಕುತ್ಕೊಂಡು ತಿನ್ನಿ ಅಣ್ಣ ಅಂತ ಹೇಳ್ತಾರೆ. ಎಲ್ಲರೂ ಕೂಡ ತಿಂಡಿ ತಿಂತಿರ್ತಾರೆ. ಆಗ ಸಹನವರು, ಅಲ್ಲ ಸಾಹೇಬ್ರೆ ಇಂಥವ್ರನ್ನೆಲ್ಲ ಕಂಬಿಯಿಂದ ಹಾಕದ್ ಬಿಟ್ಟು ಸಮಾಧಾನವಾಗಿ ಮಾತಾಡಿ ಕಳಿಸ್ಬಿಟ್ರಲ್ಲ, ಇದು ಸರಿನಾ ಅಂತ ಕೇಳ್ತಾರೆ. ಆಗ ಕೃಷ್ಣಪ್ಪ ಅವರು, ನೋಡಮ್ಮ ಅವನನ್ನ ಒಳಗಾಕೋದೇನು ದೊಡ್ಡ ವಿಷಯ ಅಲ್ಲ, ಆದ್ರೆ
ಚಿರತೆ ಹೊಡೆಯೋದ್ರಲ್ಲಿ ಅವನನ್ನ ಆಚೆ ಕರ್ಕೊಂಡ್ ಬರಕ್ಕೆ ದೊಡ್ಡ ದೊಡ್ಡ ವ್ಯಕ್ತಿಗಳೆಲ್ಲ ಬಂದ್ಬಿಡ್ತಾರೆ. ಅದಾದ್ಮೇಲೆ ಅವನು ಅದೇ ದ್ವೇಷದಿಂದ ನಿನ್ಗೆ ಏನಾದ್ರೂ ತೊಂದರೆ ಮಾಡಕ್ಕೆ ಬರ್ತಾನೆ. ಸುಮ್ಮನೆ ಅದೆಲ್ಲ ಯಾಕೆ ಅಂತ ಹೇಳಿ ಇಲ್ಲಿಗೆ ನಿಲ್ಸೋದ್ ವಾಸಿ ಅಂತ ಯೋಚನೆ ಮಾಡಿ ಈ ರೀತಿ ಸಮಾಧಾನವಾಗಿ ಮಾತಾಡಿ ಅವನ್ನ ಕಳಿಸ್ಕೊಟ್ಟೆ. ನೀನ್ ಇನ್ ಮುಂದೆ ಸ್ವಲ್ಪ ಹುಷಾರಾಗಿರಮ್ಮ ಅಂತ ಹೇಳ್ತಾರೆ. ಸರಿ ಸಾಹೇಬ್ರೆ ಅಂತ ಹೇಳಿ ಸಹನ ಅವರು ಬಂದಿರೋರಿಗೆ ತಿಂಡಿ ಕೊಡ್ತಿರ್ತಾರೆ. ಆಗ ಕೃಷ್ಣಪ್ಪ ಅವರು ನೀನು ಹೊಸದಾಗಿ ಕೆಲ್ಸಕ್ಕೆ ಸೇರ್ಕೊಂಡಿದ್ದೀನಮ್ಮ ಇಲ್ಲಿ ಅಂತ ಕೇಳ್ತಾರೆ. ಹೌದು ಸಾಹೇಬ್ರೆ ಅಂತ ಸಹನ ಹೇಳ್ತಾರೆ. ಕಲ್ಯಾಣಿ ಮತ್ತೆ ಅವ್ರ ಯಜಮಾನ್ರು ಇದ್ರಲ್ಲ ಅವ್ರೆಲ್ಲೋದ್ರು ಅಂತ ಕೃಷ್ಣಪ್ಪ ಅವರು ಕೇಳ್ತಾರೆ. ಆಗ ಸಹನ ಅವರು ಊರಿಗೆ ಹೋಗಿದ್ದಾರೆ, ಅದಕ್ಕೆ ನಾನೇ ಈ ಹೋಟ್ಲನ್ನ ನೋಡ್ಕೊಂತಾ ಇದೀನಿ ಅಂತ ಹೇಳ್ತಾರೆ. ಆಗ ಕೃಷ್ಣಪ್ಪ ಸರಿನಮ್ಮ, ಇನ್ ಮುಂದೆ ನೀನ್ ಸ್ವಲ್ಪ ಹುಷಾರಾಗಿರೋ, ಮತ್ತೆ ಏನೇ ತೊಂದ್ರೆ ಆದ್ರೂ ಕೂಡ ನನಗೆ ಒಂದು ಫೋನ್ ಮಾಡು, ನನ್ನ ಫೋನ್ ನಂಬರ್ ಬರ್ಕೊಳಮ್ಮ ನೀನು ಅಂತ ಹೇಳ್ತಾರೆ. ಆಗ ಸರಿ ಸಾಹೇಬ್ರೆ ಅಂತ ಹೇಳಿ ಸಹನವರು ಸಾಹೇಬ್ರೆ ತಗೊಳ್ಳಿ ತಿಂಡಿ ಅಂತ ಹೇಳಿ ತಿಂಡಿನ ತಂದ್ಕೊಡ್ತಾರೆ. ಆಗ ಕೃಷ್ಣಪುರ ಅಲ್ಲಮ್ಮ, ನನ್ನ ಫೋನ್ ನಂಬರ್ ಬರ್ಕೊಳಕ್ಕೆ ಪೆನ್ನು ಪೇಪರ್ ತಗೊಂಡ್ಬರ್ತೀಯ ಅಂತ ಅನ್ಕೊಂಡು ನೀನೇ ನಮ್ಮ ತಿಂಡಿ ಕೊಡ್ತಿದ್ಯಾ ಅಂತ ಕೇಳ್ತಾರೆ. ಆಗ ಸಹನ ಅಲ್ಲ ಸಾಹೇಬ್ರೆ, ನೀವು ನನಗೆ ಕಷ್ಟದಲ್ಲಿದ್ದಾಗ ಸಹಾಯ ಮಾಡಿದೀರಾ, ನಿಮ್ಗೆ ಕೃತಜ್ಞತೆ ತೋರಿಸೋದು ನನ್ನ ಕರ್ತವ್ಯ ಅಲ್ವಾ, ಮತ್ತೆ ಬೇಡ ಅನ್ಬೇಡಿ ಇದನ್ನ ತಿನ್ನಿ ಅಂತ ಹೇಳಿ ತಿಂಡಿನ ಕೊಡ್ತಾರೆ. ಕೃಷ್ಣಪ್ಪ ಅವರು ಖುಷಿಯಾಗಿ ತಿಂಡಿನ ತಿಂತಿರ್ತಾರೆ. ಅದರಿಂದ ಸಹನವ್ರಿಗೂ ಕೂಡ ಸಮಾಧಾನ ಆಗುತ್ತೆ. ಮತ್ತೆ ಇಲ್ಲಿ ಪದ್ಮ ರಾಜೇಶ್ವರಿಗೆ ಫೋನ್ ಮಾಡ್ತಾರೆ. ರಾಜೇಶ್ವರಿ ಫೋನ್ ನೋಡಿ ಸುಮ್ಮನೆ ಇರ್ತಾರೆ. ಅಲ್ಲ ಆಗ್ಲಿಂದ ಫೋನ್ ಮಾಡ್ತಾ ಇದೀನಿ, ಫೋನ್ ರಿಸೀವ್ ಮಾಡ್ತಾ ಇಲ್ಲ. ಅದೇ ಇವ್ರಿಗೆ ಬೇಕಾಗಿದ್ದಾಗ ಎಷ್ಟು ಸರಿ ಫೋನ್ ಮಾಡ್ತಾ ಇದ್ರು, ಇವತ್ತು ಎಷ್ಟೊತ್ತಾದ್ರೂ ಸರಿನೇ ಫೋನ್ ರಿಸೀವ್ ಮಾಡೋ ತನಕ ನಾನು ಬಿಡಲ್ಲ, ಫೋನ್ ಮಾಡ್ತಾನೆ ಇರ್ತೀನಿ ಅಂತ ಬೈಕೊಂಡು ಪದ್ಮ ಮತ್ತೆ ಫೋನ್ ಮಾಡ್ತಾರೆ. ಆಗ ರಾಜಿ ಬಿಡೋ ಹಾಗೆ ಕಾಣೆ ಇವಳು, ಅದೇನ್ ವಿಷಯ ಅಂತ ಕೇಳೋಣ ಅಂತ ಯೋಚನೆ ಮಾಡ್ತಾ ಫೋನ್ ರಿಸೀವ್ ಮಾಡ್ತಾರೆ. ಹೇಳು ಪದ್ಮ ಅಂತ ಹೇಳ್ತಾರೆ. ಅಲ್ಲ ರಾಜವ ಆಗ್ಲಿಂದ ಫೋನ್ ಮಾಡ್ತಾ ಇದೀನಿ, ಯಾಕೆ ಫೋನ್ ರಿಸೀವ್ ಮಾಡಿಲ್ಲ ಅಂತ ಪದ್ಮ ಕೇಳ್ತಾರೆ. ಆಗ ರಾಜಿ ಇಡ್ಲಿಗೆ ಇಟ್ಟಿರ್ತಾ ಇದ್ದೆ ಅದಕ್ಕೆ ರಿಸೀವ್ ಮಾಡ್ಲಿಲ್ಲ ಅಂತ ಹೇಳ್ತಾರೆ. ಓಹೋ ಹಾಗಾದ್ರೆ ನಾಳೆ ದೋಸೆನ ನಿಮ್ಮ ಮನೇಲಿ ತಿಂಡಿ ಅಂತ ಪದ್ಮ ಕೇಳ್ತಾರೆ. ಅದೆಲ್ಲ ಇರ್ಲಿ, ನೀ ಯಾಕೆ ಫೋನ್ ಮಾಡಿದೆ ಮೊದ್ಲು ಅದನ್ನ ಹೇಳೋ ಅಂತ ರಾಜಿ ಹೇಳ್ತಾರೆ. ನಿನ್ಗೆ ಎಲ್ಲ ವಿಷಯನೂ ಗೊತ್ತಿದೆ ಅಲ್ಲ ರಾಜವ ಅಂತ ಪದ್ಮ ಹೇಳ್ತಾರೆ. ಆಗ ರಾಜೇಶ್ವರಿ ಅಲ್ಲ ನೀನು ಪದೇ ಪದೇ ಈ ರೀತಿ ದುಡ್ಡು ಕೇಳ್ತಾ ಇದ್ರೆ ನಿನ್ಗೆ ದುಡ್ಡು ಕೊಡೋದಕ್ಕೆ ನಾನೇನು ದುಡ್ಡು ಪ್ರಿಂಟ್ ಮಿಷಿನ್ ಇಟ್ಟಿದೀನಿ ಇಲ್ಲಿ ಅಂತ ಹೇಳ್ತಾರೆ. ಅಲ್ಲ ರಾಜವ, ನೀವು ನನಗೆ ಚಿಲ್ಡ್ರೆನ ಕೊಟ್ಟು ನಿನ್ ಕೆಲಸನ ಸಾಧಿಸ್ಕೊಂಡ್ಬಿಟ್ರಿ, ಚಿಲ್ಡ್ರೆ ಇರೋ ಕಾಸನ್ನ ನಾನು ಬಂಧ ಮಾಡ್ಕೊಳ್ಳೋದು ಬೇಡವಾ ಅಂತ ಪದ್ಮ ಹೇಳ್ತಾರೆ. ಆಗ ರಾಜೇಶ್ವರಿ ಕೋಪ ಬರುತ್ತೆ. ನೀನು ಆ ಚಿಲ್ಡ್ರನ್ನ ತಗೊಂಡು ಸುಬ್ಬಣ್ಣನ ಅಂಗಡಿ ಹತ್ರ ಹೋಗು, ನನ್ಗೆ ಯಾಕೆ ಫೋನ್ ಮಾಡಿದ್ಯಾ ಈಗ? ಅಲ್ಲ ಪದ್ಮ, ಪ್ರಾಮಾಣಿಕವಾಗಿರೋರು ನಿಯತ್ತಾಗಿರೋರು ಮಾಡೋ ಕೆಲ್ಸನೇ ಇದು ಅಂತ ಕೇಳ್ತಾರೆ. ಆಗ ಪದ್ಮ ರಾಜವ, ಬೆಕ್ಕಿಗೆ ಹಾಲು ಎಟಗದೆ ಇದ್ರೆ ಅದು ಪ್ರಾಮಾಣಿಕವಾಗಿರುತ್ತಂತೆ, ನಿನಗೆ ನನ್ನಿಂದ ಎಷ್ಟು ಲಾಭ ಆಗಿದೆ ಅಂತ ತಿಳ್ಕೊಂಡೆ ನಾನ್ ನಿನ್ಗೆ ಈಗ ಫೋನ್ ಮಾಡಿದ್ದು. 15 ಲಕ್ಷ ಬೇಕು ಅಂತ ಬೇಡಿಕೆ ಇಟ್ಟಿರೋದು, ಈಗ ಏನು ನಾನ್ ಕೇಳಿದಷ್ಟು ದುಡ್ಡು ಕೊಡ್ತೀಯೋ ಇಲ್ವೋ ಅಂತ ಪದ್ಮ ಹೇಳ್ತಾರೆ. ಏನು ಎದುರಿಸ್ತಾ ಇದೀಯಾ? ಆಗಲ್ಲ ಅಂತ ರಾಜೇಶ್ವರಿ ಹೇಳ್ತಾರೆ. ಏನು ಆಗಲ್ವಾ? ಸರಿ ಬಿಡು ಆಯ್ತು, ಇನ್ 15 ನಿಮಿಷ ಬಿಟ್ಟು ಬಂಗಾರಮ್ಮವರು ನಿನ್ಗೆ ಫೋನ್ ಮಾಡ್ತಾರೆ, ಆಗ ಫೋನ್ ರಿಸೀವ್ ಮಾಡು ಅಂತ ಹೇಳ್ತಾರೆ. ಅವ್ರ ಯಾಕೆ ನನಗೆ ಫೋನ್ ಮಾಡ್ತಾರೆ, ಅಷ್ಟಕ್ಕೂ ನಾನೇ ಫೋನ್ ರಿಸೀವ್ ಮಾಡ್ಬೇಕು ಅಂತ ರಾಜಿ ಹೇಳ್ತಾರೆ. ಯಾಕೆ ಅಂದ್ರೆ ನಾನು ಅಮ್ಮವ್ರ ಹತ್ರ ಹೋಗಿ ಇರೋ ಸತ್ಯನೆಲ್ಲ ಹೇಳ್ಬಿಡ್ತೀನಿ. ಅಮ್ಮೋರೆ, ನೀವು ಜೈಲ್ಗೆ ಹೋಗೋದಕ್ಕೆ ರಾಜೇಶ್ವರಿ ಮತ್ತೆ ರಾಧವನೇ ಕಾರಣ ಅಂತ ಹೇಳ್ಬಿಡ್ತೀನಿ, ಆಗ ಏನಾದ್ರೂ ಮಾಡ್ಕೊಡಿ ಅಂತ ಹೇಳ್ತಾರೆ. ಆಗ ರಾಜಿಗೆ ಗಾಬರಿ ಆಗುತ್ತೆ. ಪದ್ಮ ಹಾಗೆಲ್ಲ ಮಾಡ್ಬೇಡ, ನೋಡು ನೀನ್ ಕೇಳಿದಷ್ಟು ದುಡ್ಡನ್ನ ನಾನು ಕೊಡ್ತೀನಿ, ಆದ್ರೆ ದುಡ್ಡು ಜೋಡ್ಸೋದಕ್ಕೆ ನನಗೆ ಸ್ವಲ್ಪ ಸಮಯ ಕೊಡು ಅಂತ ಹೇಳ್ತಾರೆ. ಹೌದಾ, ಇಷ್ಟು ಬೇಗ ಒಪ್ಕೊಂಡ್ಬಿಟ್ಟ? ಅಂದ್ರು ನೀನ್ ಹೇಳಿದ್ದೀನ ನಾನು ಹೇಗ್ ನಂಬ್ಲಿ ಅಂತ ಪದ್ಮ ಕೇಳ್ತಾರೆ. ಏನ್ ಪದ್ಮ, ಈ ರಾಜಿ ಮೇಲೆ ನಂಬಿಕೆ ಅಲ್ವಾ ನಿನ್ಗೆ ಅಂತ ರಾಜಿ ಹೇಳ್ತಾರೆ. ಆಯ್ತಾಯ್ತು, ನೀನು ನಾನು ನಂಬ್ತೀನಿ, ದುಡ್ಡು ಜೋಡ್ಸೋದಕ್ಕೆ ಇನ್ನು ಎಷ್ಟು ಸಮಯ ಬೇಕು ನಿನ್ಗೆ ಅಂತ ಕೇಳ್ತಾರೆ. ಅಲ್ಲ ಪದ್ಮ, ನೀನ್ ಈ ರೀತಿ ಚಾಟಿ ಬೀಸ್ದಂಗೆ ಕೇಳಿದ್ರೆ ನಾನು ಏನಂತ ಹೇಳಿ, ದುಡ್ಡು ಜೋಡಿಸ್ಕೊಂಡು ನಾನ್ ನಿನ್ಗೆ ಫೋನ್ ಮಾಡ್ತೀನಿ ಸರಿನಾ ಅಂತ ಹೇಳಿ ಫೋನ್ ಕಟ್ ಮಾಡ್ತಾರೆ. ಆಗ ಇವಳು ತಲೆಯಲ್ಲಿ ಯಾರು ದುಡ್ಡಿನ ಆಸೆನ ತುಂಬಿದ್ದಾರೆ, ಅದಕ್ಕೆ ಇವಳು ಈ ರೀತಿ ಆಡ್ತಾ ಇದ್ದಾಳೆ, ನನ್ಗೆ ಬೆದರಿಸ್ತಾ ಇದ್ದಾಳಲ್ಲ ಅಂತ ರಾಜೇಶ್ವರಿ ಯೋಚನೆ ಮಾಡ್ತಾ ಇರ್ತಾರೆ. ಮತ್ತೆ ಸ್ನೇಹ ಕಂಟಿ ಇಬ್ರು ಕೂಡ ಮನೆಗೆ ಬರ್ತಾರೆ. ಆಗ ಬಂಗಾರಮ್ಮ ಬಂದ್ರ, ಮತ್ತೆ ಪುಟ್ಟಕ್ಕ ಈಗ ಹೇಗಿದ್ದಾಳೆ ಏನಂತಾಳೆ ಅಂತ ಕಂಟಿನ ಕೇಳ್ತಾರೆ. ಆಗ ಕಂಟಿ ಅವ ಈಗ ಪರವಾಗಿಲ್ಲ ಆದ್ರೆ ಅಂತ ನಡೆದಿದ್ದೆಲ್ಲಾನು ಹೇಳ್ತಾರೆ. ಆಗ ಬಂಗಾರಮ್ಮ ಪುಟ್ಟಕ್ಕ ಕಣ್ಣೆದುರನೆ ಸಹನನ ಕಳ್ಕೊಂಡ್ರು ಆ ಸತ್ಯನ ಒಪ್ಕೊಳ್ಳೋಕೆ ರೆಡಿ ಇಲ್ಲ ಅಂತ ನನಗೆ ತುಂಬಾನೇ ಬೇಜಾರಾಗ್ತಿತ್ತು, ಆದ್ರೆ ಬೆಂಗಳೂರು ಕರ್ಕೊಂಡು ಹೋಗಿ ಬಂದಿದ್ದಕ್ಕೆ ಈಗ ಪುಟ್ಟಕ್ಕ ಕೂಡ ಸಮಾಧಾನವಾಗಿರ್ತಾಳೆ, ಮುಂದೆ ಸತ್ಯ ಏನು ಅಂತ ಅರ್ಥ ಮಾಡ್ಕೊಂಡ್ರೆ ಸಾಕು ಅಂತ ಬಂಗಾರಮ್ಮ ಹೇಳ್ತಾರೆ. ಆಗ ಸ್ನೇಹ ಹೌದು ಅತ್ತೆ, ಸಹನಕ್ಕ ಇಲ್ಲ ಅನ್ನೋದನ್ನ ಅವ್ವ ಒಪ್ಕೊಳ್ಳೋದಕ್ಕೆ ರೆಡಿ ಇಲ್ಲ, ಆದ್ರೆ ಅವ್ವ ಆಸೆ ಪಟ್ಟಾಗೆ ಬೆಂಗಳೂರಿಗೆ ಕರ್ಕೊಂಡು ಹೋಗಿ ಬಂದ್ರಲ್ಲ, ಈಗ್ಲಾದ್ರೂ ಸುಧಾರಿಸ್ತಾಳೇನೋ ನೋಡ್ಬೇಕು ಅಂತ ಹೇಳ್ತಾರೆ. ಆಗ ಕಂಟಿ ಸುಮ್ಮನೆ ಇರ್ತಾರೆ. ಬಂಗಾರಮ್ಮ ಕಂಟಿ ಏನಾಯ್ತು, ಯಾಕೊಂತರ ಇದೆಯಾ ಅಂತ ಕೇಳ್ತಾರೆ. ಹಾಗೇನಿಲ್ಲ ಅಂತ ಕಂಟಿ ಹೇಳ್ತಾರೆ. ಆಗ ಬಂಗಾರಮ್ಮ ಇಲ್ಲ, ನಿನ್ ಮನ್ಸಲ್ಲಿ ಏನೋ ಐತೆ, ಏನದು ಹೇಳು ಅಂತ ಕೇಳ್ತಾರೆ. ಹಾಗೇನಿಲ್ಲವ, ನನ್ಗೆ ಸ್ವಲ್ಪ ಸುಸ್ತಾಗ್ತಾ ಇದೆ ಅಷ್ಟೇ, ಆಯಾಸ ಆಗ್ತಿದೆ ಅಂತ ಹೇಳ್ತಾರೆ. ಆಗ ಸ್ನೇಹ ಇಲ್ಲತ್ತೆ, ಸುಳ್ಳು ಹೇಳಲ್ಲ ಅಂತ ಇವ್ರು ನನಗೆ ಮಾತು ಕೊಟ್ಟಿದ್ದಾರೆ ಅಂತ ಹೇಳ್ತಾರೆ. ಓಹೋ, ನಿನಗೆ ಮಾತು ಕೊಟ್ಟವನೆ ಅಂತ ನನ್ ಮಗ ಸುಳ್ಳು ಹೇಳಲ್ಲ ಅಂತ ಹೇಳ್ತಿದ್ಯಾ ನೀನು ಅಂತ ಬಂಗಾರಮ್ಮ ಹೇಳ್ತಾರೆ. ಆಗ ಸ್ನೇಹ ಅತ್ತೆ ಅದು ಆಗಲ್ಲ ಅಂತ ಹೇಳ್ತಾರೆ. ಅದ್ ಯಾಕವ ಅಷ್ಟೊಂದು ದಿಗಿಲ್ ಬೀಳ್ತಾ ಇದೆಯಾ, ನನ್ ಮಗ ಅಪರಂಜಿ ಅಂತ ನನಗೆ ಗೊತ್ತಿದೆ, ಮತ್ತೆ ನನ್ನ ಮಗ ಇಷ್ಟು ವರ್ಷದಲ್ಲಿ ನಿನ್ನ ವಿಷಯದಲ್ಲಿ ಸುಳ್ಳು ಹೇಳಿರೋದು,
ಮತ್ತೆ ಆ ಸುಳ್ಳಿಂದ ಅವನು ಖುಷಿಯಾಗಿದ್ದಾನೆ ಅಂತ ನಾನು ಕೂಡ ಸುಮ್ನಿದ್ದೀನಿ ಅಂತ ಬಂಗಾರಮ್ಮ ಹೇಳ್ತಾರೆ. ಅತ್ತೆ ಹಾಗಾದ್ರೆ ನಿಮ್ಗೆ ಇನ್ನೂ ನನ್ ಮೇಲೆ ಕೋಪ ಇದೆಯಾ ಅಂತ ಸ್ನೇಹ ಕೇಳ್ತಾರೆ. ಆಗ ಬಂಗಾರಮ್ಮ, ನಾನು ನಿನ್ಗೆ ಅವತ್ತೇ ಹೇಳದ್ನಲ್ಲವ, ನಿನ್ಗೆ ಸ್ವಲ್ಪ ದುಡುಕ್ ಬುದ್ಧಿ ಇದೆ, ಅದನ್ನ ಬಿಟ್ರೆ ನಿಮ್ ಮಾವಯ್ಯ ಹೇಳ್ದಾಗೆ ನೀನು ಥೇಟ್ ನನ್ನ ಹಾಗೆ. ರಾಧಾ ವಿಷಯದಲ್ಲಿ ನಿನ್ ಮನ್ಸು ಯಾವಾಗ ಮಿಡಿತೋ ಆಗ್ಲೇ ನೀನು ಒಳ್ಳೆಯವಳು ಅಂತ ನನಗೆ ಅರ್ಥ ಆಯ್ತು. ಆದ್ರೆ ಅದನ್ನ ಹೇಳೋ ಸಂದರ್ಭ ಬಂದಿರ್ಲಿಲ್ಲ ಅಷ್ಟೇ ಅಂತ ಹೇಳಿ ಕಂಟಿನ ನೋಡಿ ಏನಾಯ್ತು ಕಂಟಿ, ಯಾಕೆ ಆಗ್ಲಿಂದ ಒಂಥರ ಇದೆಯಲ್ಲ ಅಂತ ಬಂಗಾರಮ್ಮ ಕೇಳ್ತಾರೆ. ಆಗ ಕಂಟಿ, ಏನಿಲ್ಲ ಅವ, ಪುಟ್ಟಕ್ಕ ಈ ರೀತಿ ಕೊರಗ್ತಾ ಇರೋದನ್ನ, ನೋವು ಅನುಭವಿಸ್ತಾ ಇರೋದನ್ನ ನೋಡಿದ್ರೆ ತುಂಬಾ ಬೇಜಾರಾಗ್ತಿದೆ ಅಂತ ಹೇಳ್ತಾರೆ. ಆಗ ಬಂಗಾರಮ್ಮ, ಕಂಟಿ ಎಲ್ಲ ಸರಿ ಹೋಗುತ್ತೆ, ಅದಕ್ಕೆ ಸಮಯ ಬರಬೇಕು, ನೀನು ಜಾಸ್ತಿ ಚಿಂತೆ ಮಾಡೋದಕ್ಕೆ ಹೋಗ್ಬೇಡ ಅಂತ ಹೇಳ್ತಾರೆ. ಅದೇ ಸಮಯಕ್ಕೆ ರಾಧಾ ಜ್ಯೂಸ್ ತಗೊಂಡು ಅಲ್ಲಿಗೆ ಬರ್ತಾರೆ. ನಮ್ಮ ಅತ್ತೆ ಅಂತ ಅತ್ತೆನ ಪಡೆಯೋದಕ್ಕೆ ನೀನ್ ತುಂಬಾನೇ ಪುಣ್ಯ ಮಾಡಿದ್ದೆ ಸ್ನೇಹ, ಇನ್ ಮುಂದೆ ಆದ್ರೂ ಅವ್ರನ್ನ ಚೆನ್ನಾಗಿ ನೋಡ್ಕೋ, ಬೇರೆಯವ್ರ ಮಾತ್ ಕೇಳಿ ಅವತ್ತು ನಮ್ಮ ಅತ್ತೆ ಮೇಲೆ ಸುಳ್ಳು ಕಂಪ್ಲೇಂಟ್ ಕೊಟ್ಟಿದ್ದಲ್ಲ, ಇನ್ ಮುಂದೆ ಯಾವತ್ತು ಹಾಗೆ ಮಾಡಕ್ ಹೋಗ್ಬೇಡ ಅಂತ ರಾಧಾ ಹೇಳ್ತಾರೆ. ಬಂಗಾರಮ್ಮನಿಗೆ ಬೇಜಾರಾಗುತ್ತೆ. ಆಗ ಸ್ನೇಹ, ರಾಧಾ ನೀನ್ ಈ ವಿಷಯ ನೆನಪು ಮಾಡಿ ಒಳ್ಳೆ ಕೆಲ್ಸನೇ ಮಾಡ್ದೆ ನೋಡು, ನಿಜವಾಗಿ ಆ ಕೆಲಸ ಮಾಡಿದ್ ಯಾರು ಅನ್ನೋದನ್ನ ಅತ್ತೆಗೆ ತೋರಿಸ್ತೀನಿ ಅಂತ ಹೇಳಿದ್ದೆ, ನಾನು ಮರ್ತೆ ಬಿಟ್ಟಿದ್ದೆ. ಅತ್ತೆ ನಿಮ್ ವಿರುದ್ಧ ಕಂಪ್ಲೇಂಟ್ ಕೊಡೋ ಹಾಗೆ ಮಾಡಿದ್ದು, ಹಾಗೆ ನಮ್ಮಿಬ್ರು ವಿರುದ್ಧ ಸಂಚು ಮಾಡಿದ್ ಯಾರು ಅನ್ನೋದನ್ನ ಆದಷ್ಟು ಬೇಗ ನಿಮ್ಗೆ ತೋರಿಸ್ತೀನಿ ಅಂತ ಹೇಳ್ತಾರೆ. ರಾಧಾಗೆ ತುಂಬಾನೇ ಗಾಬರಿ ಆಗುತ್ತೆ. ಅದೇ ಸಮಯಕ್ಕೆ ರಾಜೇಶ್ವರಿ ಫೋನ್ ಮಾಡ್ತಾರೆ. ಅವ್ರು ಏನು ಮಾತಾಡದೆ ಟೆನ್ಷನ್ ಅಲ್ಲಿ ಫೋನ್ ತಗೊಂಡು ಹೊರಗಡೆ ಹೋಗ್ತಾರೆ. ಸ್ನೇಹ ಏನೋ ಯೋಚನೆ ಮಾಡ್ತಾ ಇರ್ತಾರೆ. ಮತ್ತೆ ಶಶಿಕಲಾ, ರಾಧಾ, ರಾಜಿ ಮೂವರು ಕೂಡ ಒಂದು ಜಾಗದಲ್ಲಿ ಬಂದು ಮಾತಾಡ್ತಾ ಇರ್ತಾರೆ. ಅಲ್ಲ ರಾಜವ, ಅವತ್ತು ಏನ್ ಹೇಳ್ದೆ, ಅವರು ಬಡವರು, ಕೊಟ್ಟು ದುಡ್ಡಿಗೆ ತೃಪ್ತಿ ಪಟ್ಕೋತಾರೆ ಅಂತ ನೀನು ಹೇಳ್ದೆ, ಇವತ್ ನೋಡಿದ್ರೆ 15 ಲಕ್ಷ ಬೇಕು ಅಂತ ಡಿಮ್ಯಾಂಡ್ ಮಾಡ್ತಾ ಇದಾರೆ, 15 ಲಕ್ಷ ಎಲ್ಲಿಂದ ತರೋದು ಅಂತ ಹೇಳ್ತಾರೆ. ಆಗ ರಾಜಿ, ಈಗ ಅವಳು ಕೇಳ್ತಾ ಇದ್ದಾಳೆ ಅಂದ್ರೆ ನಾವು ಕೊಡ್ಲೇಬೇಕಲ್ಲ ಅಂತ ಹೇಳ್ತಾರೆ. ಆಗ ರಾಧಾ, ಏನ್ ರಾಜವ ಹೀಗೆ ಹೇಳ್ತಿದ್ಯಾ, ಅಷ್ಟೊಂದು ದುಡ್ಡನ್ನ ಎಲ್ಲಿಂದ ತರೋದು, ಅವ್ಳು ಕೇಳ್ದಷ್ಟು ದುಡ್ಡನ್ನ ಕೊಟ್ಟಿಲ್ಲ ಅಂದ್ರೆ ಎಲ್ಲ ವಿಷಯನೂ ಹೋಗಿ ಬಂಗಾರತೆಗೆ ಹೇಳ್ತೀನಿ ಅಂತ ಹೇಳ್ತಾ ಇದ್ದಾಳೆ, ಈಗ ಏನ್ ಮಾಡೋದು ಅಂತ ಕೇಳ್ತಾರೆ. ಆಗ ರಾಜಿ, ಈ ವಿಷಯ ಹೊರಗಡೆ ಬರೋಕ್ಕಿಂತ ಮುಂಚೆ ಇದನ್ನ ಇಲ್ಲೇ ಮುಗಿಸ್ಬಿಡ್ಬೇಕು, ಅವಳು ಬಂದಾಗ ಅಂತ ಏನೋ ಹೇಳೋದಕ್ಕೆ ಹೋಗ್ತಾರೆ. ಅದೇ ಸಮಯಕ್ಕೆ ಪದ್ಮ ಬರೋದನ್ನ ನೋಡಿ ರಾಧಾ ಸನ್ನೆ ಮಾಡ್ತಾರೆ. ಆಗ ರಾಜಿ, ಅವಳು ಬಂದಾಗ ನಾಯಿ ಬಾಯಿಗೆ ಮೂಡೆ ಕೊಟ್ಟು ತೊರೆಲಿ ಹೋಗೋ ಹಾಗೆ ಮಾಡಿ, ನಾಯಿ ಮುಖನ ತೊರೆಲಿ ನಾಯಿನೇ ನೋಡ್ಕೊಳ್ಳೋ ಹಾಗೆ ಮಾಡಿದ್ರೆ ನಮ್ ಕೆಲ್ಸ ಎಲ್ಲ ಸಲೀಸಾಗುತ್ತೆ, ನೀನೇನ್ ತಲೆ ಕೆಡ್ಸ್ಕೊಬೇಡ, ನಾನ್ ಮಾತಾಡ್ತೀನಿ ಸುಮ್ಮನಿರು ಅಂತ ನಿಧಾನವಾಗಿ ಹೇಳ್ತಾರೆ. ಆಗ ಪದ್ಮ ಅವ್ರಿರೋ ಹತ್ರ ಬರ್ತಾರೆ. ಆಗ್ಲೇ ಎಲ್ರು ಬಂದ್ಬಿಟ್ಟಿದ್ದೀರಾ, ಮತ್ತೆ ಅಕ್ಕ ದುಡ್ಡೆಲ್ಲಿ, ರಾಧವ ನಿನ್ನ ಹತ್ರ ಐತಾ, ಶಶಿಕಲಕ್ಕ ನಿನ್ನ ಹತ್ರ ದುಡ್ಡು ಐತಾ, ಅದು ಜಾಸ್ತಿ ದುಡ್ಡಲ್ವಾ, ಬೇಗ ಕೊಡಿ, ಕತ್ಲಾಗಕ್ಕಿಂತ ಮುಂಚೆ ನಾನು ಇಲ್ಲಿಂದ ಹೋಗ್ಬಿಡ್ತೀನಿ ಅಂತ ಪದ್ಮ ಹೇಳ್ತಾರೆ. ನಿಂದೊಳ್ಳೆ ಕತೆ ಆಯ್ತು, ಅಷ್ಟೊಂದು ದುಡ್ಡು ನನ್ನ ಹತ್ರ ಎಲ್ಲಿಂದ ಬರ್ಬೇಕು, ನಮ್ಮಣ್ಣ ಮಾದೇಗೌಡನೇ ಆಗಿರಬಹುದು, ಆದ್ರೆ ದುಡ್ಡಿನ ಪಾರುಪತಿ ಎಲ್ಲ ನೋಡ್ಕೋತಾ ಇರೋದು ನಮ್ಮ ಅತ್ತಿಗೆನೆ ತಾನೆ ಅಂತ ಶಶಿಕಲಾ ಹೇಳ್ತಾರೆ. ಆಗ ರಾಜಿ, ಹೌದು ಪದ್ಮ, ನೀನ್ ಕೇಳಿದೆ ಅಂತ ನಾನು ರಾಧಾ ಎಷ್ಟೆಲ್ಲ ಪ್ರಯತ್ನ ಪಟ್ವಿ ಗೊತ್ತಾ, ಆದ್ರೆ ದುಡ್ಡೇ ಅಡ್ಜಸ್ಟ್ ಆಗ್ಲಿಲ್ಲ ಅಂತ ಹೇಳ್ತಾರೆ. ಆಗ ಶಶಿಕಲಾ, ನಾವು ಹೇಳ್ಕೊಳ್ಳೋದಕ್ಕೆ ದೊಡ್ಡ ಮನೇಲಿ ಇದೀವಿ, ದೊಡ್ಡ ಮನೆಯವರು ನಾವು, ಆದ್ರೆ ದುಡ್ಡು ಕಾಸಿನ ವಿಷಯದಲ್ಲಿ ನಮ್ ಕೈ ಸಡ್ಲ ಇಲ್ಲ, ನೀನು ಇದ್ದಕ್ಕಿದ್ದಾಗೆ ಲಕ್ಷಾಂತರ ರೂಪಾಯಿ ದುಡ್ಡು ಬೇಕು ಅಂದ್ರೆ ಅವ್ರು ಎಲ್ಲಿಂದ ತಂದು ಕೊಡ್ತಾರೆ, ಈಗಾಗ್ಲೇ ನೀನ್ ಕೇಳಿದಷ್ಟು ದುಡ್ಡನ್ನ ಅವರು ಕೊಟ್ಟಿದ್ದಾರೆ ತಾನೆ, ನೀನು ಸ್ವಲ್ಪ ಅರ್ಥ ಮಾಡ್ಕೋಬೇಕು ಅಲ್ವಾ ಅಂತ ಹೇಳ್ತಾರೆ. ಆಗ ರಾಜಿ, ಅಂತ ದೊಡ್ಡ ಮನೆ ಬಡ್ಡಿ ಬಂಗಾರಮ್ಮವ್ರ ಮನೇಲಿ ಇರೋರ್ದೇ ಈ ಕತೆ ಆದ್ರೆ ನನ್ ಗಂಡ ನನ್ನ ಬಿಟ್ಟೋಗೋನೆ, ನಾನ್ ಏನ್ ಮಾಡ್ಲಿ ಹೇಳೋ ಅಂತ ರಾಜಿ ಹೇಳ್ತಾರೆ. ಆಗ ಪದ್ಮ, ನೋಡು ರಾಜವ, ನೀನ್ ಏನ್ ಹೇಳಿದ್ರು ಅಷ್ಟೇ, ನಾನ್ ಕೇಳೋದಿಲ್ಲ, ನಾನ್ ಕೇಳಿದಷ್ಟು ದುಡ್ಡನ್ನ ನೀವು ಕೊಡ್ಲೇಬೇಕು ಅಂತ ಹೇಳ್ತಾರೆ, ಕೊಡ್ಲಿಲ್ಲ ಅಂದ್ರೆ ಏನ್ ಮಾಡ್ತೀಯಾ ಅಂತ ರಾಜಿ ಹೇಳ್ತಾರೆ. ಆಗ ಪದ್ಮ, ನೀನ್ ಹಿಂಗ್ ಹೇಳ್ತಿ ಅಂತ ನನಗೆ ಗೊತ್ತಿತ್ತು, ಅದಕ್ಕೆ ನಾನು ಈಗ್ಲೇ ಬಂಗಾರಮ್ಮನ ಹತ್ರ ಹೋಗಿ ಎಲ್ಲ ವಿಷಯನೂ ಹೇಳ್ಬಿಡ್ತೀನಿ ಅಂತ ಸ್ವಲ್ಪ ಮುಂದೆ ಹೋಗ್ತಾರೆ. ಆಗ ಶಶಿಕಲಾ, ಪದ್ಮ ನಿಂತ್ಕೋ, ಅಲ್ಲ ರಾಜವ ನೀನ್ ಯಾಕೆ ಪದ್ಮನ್ ಇಷ್ಟೊಂದು ಪರೀಕ್ಷೆ ಮಾಡ್ತಿದ್ಯಾ ಅಂತ ಹೇಳ್ತಾರೆ. ಆಗ ರಾಧಾ, ನಾನು ಆಗ್ಲಿಂದ ರಾಜವನ್ಗೆ ಇದೇ ಹೇಳ್ತಾ ಇದ್ದೀನಿ, ಆದ್ರೆ ರಾಜವನೇ ನನ್ ಮಾತು ಕೇಳ್ತಾ ಇಲ್ಲ, ನೋಡು ಪದ್ಮ, ನಿಮಗೆ ಕೊಡ್ಬೇಕಾಗಿರೋ ದುಡ್ಡು ಅಡ್ಜಸ್ಟ್ ಆಗಿದೆ, ನಿಮಗೆ ಕೊಡೋದಷ್ಟೇ ಬಾಕಿ ಇರೋದು ಅಂತ ಹೇಳ್ತಾರೆ. ಪದ್ಮಗೆ ತುಂಬಾ ಖುಷಿ ಆಗುತ್ತೆ. ಹೌದಾ, ನಿಜವಾಗ್ಲೂ ದುಡ್ಡು ರೆಡಿ ಆಗಿದ್ಯಾ ಅಂತ ಕೇಳ್ತಾರೆ. ಆಗ ರಾಜಿ, ಹೌದು, ನಮ್ಗೋಸ್ಕರ ನೀನ್ ಆ ಬಂಗಾರಮ್ಮನೇ ಎದುರಾಕೊಂಡಿದ್ಯಾ, ನೀನ್ ಕೇಳಿದಷ್ಟು ದುಡ್ಡು ನಾವು ಕೊಡ್ಲಿಲ್ಲ ಅಂದ್ರೆ ಹೇಗೆ ಹೇಳೋ ಅಂತ ಹೇಳ್ತಾರೆ. ರಾಜವ, ನಿನ್ ಮಾತನ್ನ ನಂಬೋದಾ ನಾನು ಅಂತ ಪದ್ಮ ಕೇಳ್ತಾರೆ. ನಂಬೇಡ, ನಾಳೆ ನಾನ್ ಹೇಳಿದ ಜಾಗಕ್ಕೆ ನೀನ್ ಬರ್ತೀಯಲ್ಲ, ಅಲ್ಲಿ ದುಡ್ಡು ನೋಡಿದಾಗ ನಿನ್ಗೆ ಗೊತ್ತಾಗುತ್ತೆ, ನೀನ್ ಹೇಳ್ದಾಗೆ 15 ಲಕ್ಷ ಪೂರ್ತಿಯಾಗಿ ಕೊಡ್ತೀವಿ, ಅದ್ರ ಮೇಲೆ 1 ರೂಪಾಯಿ ಕೂಡ ಸೇರಿಸಿ ಕೊಡ್ತೀವಿ, ನಾಳೆ ರಾತ್ರಿ 9 ಗಂಟೆ ದಾಟದ ಮೇಲೆ ಆ ಸೇತುವೆ ಹತ್ರ ಪಾಳು ಬಿದ್ದಿರೋ ಮಿಲ್ ಇದೆಯಲ್ಲ, ಅಲ್ಲಿಗ್ ಬಾ, ದುಡ್ಡು ನೋಡಿದ್ಮೇಲೆ ಎಲ್ಲ ನಿನಗೆ ಗೊತ್ತಾಗುತ್ತೆ ಅಂತ ಹೇಳ್ತಾರೆ. ಆಯ್ತು ರಾಜವ, ನೀನ್ ಹೇಳ್ದಾಗೆ ನಾನ್ ಬರ್ತೀನಿ, ಈಗ ಹೊಡ್ತೀನಿ ನಾನು ಅಂತ ಹೇಳಿ ಪದ್ಮ ಅಲ್ಲಿಂದ ಹೋಗ್ತಾರೆ. ಆಗ ಶಶಿಕಲಾ, ನಮ್ಮ ಹತ್ರ 1 ರೂಪಾಯಿ ದುಡ್ಡಿಲ್ಲ, ಕೊಡದೆ ಇದ್ರೆ ಇವಳು ಬಿಡಲ್ಲ, ಈಗ ಏನ್ ಮಾಡೋದು ಅಂತ ಹೇಳ್ತಾರೆ. ಆಗ ರಾಧಾ, ಈಗೇನೆ ಇವಳನ್ನ ಸಮಾಧಾನ ಮಾಡಿ ಕಳ್ಸಿದೀವಿ, ರಾತ್ರಿ ಬಂದು ದುಡ್ಡು ಬೇಕು ಅಂದ್ರೆ ಏನ್ ಮಾಡೋದು ರಾಜವ ಅಂತ ಕೇಳ್ತಾರೆ.
ರಾತ್ರಿ ಅಲ್ಲ ಇನ್ಯಾವತ್ತೂ ಅವಳು ನಮ್ಮ ಹತ್ರ ದುಡ್ಡು ಕೇಳೋದಿಲ್ಲ ಅಂತ ಹೇಳ್ತಾರೆ. ಏನ್ ಹೇಳ್ತಿದ್ಯಾ ನೀನು ಅಂತ ರಾಧಾ ಕೇಳ್ತಾರೆ. ಅವಳು ಬದುಕಿದ್ರೆ ತಾನೇ ನಮ್ಮ ಹತ್ರ ದುಡ್ಡು ಕೇಳೋದು. ಇವತ್ ರಾತ್ರಿ ಪದ್ಮ ಅವಳು ಜೀವನ ನಮ್ಗೆ ಉಡುಗೊರೆಯಾಗಿ ಕೊಟ್ಟು ಹೋಗ್ತಾ ಇರ್ತಾಳೆ ಅಂತ ಹೇಳ್ತಾರೆ. ಅದನ್ನ ಕೇಳಿ ಎಲ್ರಿಗೂ ಖುಷಿ ಆಗುತ್ತೆ. ಮತ್ತೆ ರಾಜೇಶ್ವರಿ ಪುಟ್ಟಕ್ಕ ಅವ್ರ ಮನೆ ಹತ್ರ ಬರ್ತಾರೆ. ಪುಟ್ಟಕ್ಕ ಮತ್ತೆ ಗೋಪಾಲ್ ಅವರಿಬ್ರು ಪಾತ್ರೆ ತೊಳಿತಾ ಇರ್ತಾರೆ. ಅದು ನೋಡಿ ರಾಜೇಶ್ವರಿ ತುಂಬಾನೇ ಕೋಪ ಬರುತ್ತೆ. ಇವ್ರನ್ನ ನೋಡ್ತಾ ಇದ್ರೆ ನನ್ ಹೊಟ್ಟೆ ಎಲ್ಲ ಉರಿತಾ ಇದೆ, ಇವ್ರಿಗೆ ಮುಖ ತುಂಬಾ ಉಗಿದ್ರೆ ಹೊಟ್ಟೆ ಉರಿ ಕಡಿಮೆ ಆಗೋದು ಅಂತ ಹೇಳಿ ಅವ್ರ ಇವ್ರ ಹತ್ರ ಬರ್ತಾರೆ. ಮನೇಲಿ ಮರ್ಯಾದೆ ಇಲ್ಲ ಅಂದ್ರೂ ಈ ರಾಜಿ ಗಂಡ ರಾಜನಂಗಿದ್ದ, ಈ ಪುಟ್ಟಕ್ಕನ ಗಂಡ ಹಾಳಾಗಿ ಪಾತ್ರೆ ತಿಕ್ತಾ ಕೂತಿದ್ದಾನೆ. ಇವಳಿಗಾದ್ರೂ ಮಾನ ಮರ್ಯಾದೆ ಬೇಡ್ವಾ? ಮಗಳು ಸತ್ತೋಗಿದ್ದಾಳೆ ಅಂತ ಹೇಳಿ ಮೂಲೆಯಲ್ಲಿ ಕುತ್ಕೊಂಡು ಅಳೋದನ್ನ ಬಿಟ್ಟು ಮೆಸ್ ನಡೆಸ್ತಾಳಂತೆ ಮೆಸ್ಸು ಅಂತ ಹೇಳ್ತಾರೆ. ಗೋಪಾಲ ಮತ್ತೆ ಪುಟ್ಟಕ್ಕವರು ಕೋಪದಲ್ಲಿ ರಾಜೇಶ್ವರಿ ನೋಡ್ತಾ ಇರ್ತಾರೆ. ಇಲ್ಲಿಗೆ ಪುಟ್ಟಕ್ಕನ ಮಕ್ಕಳು ಧಾರಾವಾಹಿಯ ಶುಕ್ರವಾರ ಸಂಚಿಕೆ ಮುಕ್ತಾಯ ಆಗುತ್ತೆ. ಮುಂದಿನ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.